ಕರೆಸಿದ ಉದ್ದೇಶ? ನಾನು ನಿನ್ನ ರಾಶಿಗೆ ಪ್ರವೇಶ ಮಾಡಬೇಕಲ್ಲ. ನೀವೇನು ಶನಿ ದೇವ್ರಾ? ಅಲ್ಲ, ನಾನು ಸ್ಪೆಷಲ್ ಡ್ಯೂಟಿ ಮೇಲೆ ಬಂದಿರೋ ಆಫೀಸರು. ಇದು ತಮ್ಮದೇ, ಯಾವ ಕಂಪ್ನಿದು ಅಂತ ಗೊತ್ತಾಗಲಿಲ್ಲ. ಆಕ್ಷನ್! ನಮ್ ತಾತ ಹೇಳ್ತಾ ಇದ್ದ, ನಮ್ಗಳ ಕೈಯಲ್ಲಿ ಚಪ್ಪಲಿ ಇದ್ರೆ ದೇವುಗಳಿಗೆ ಚಳಿದೋರ ಬರುತ್ತೆ ಅಂತ. ಹೌದಾ? ನಿಮ್ ತಾತ ಹಾಗೆ ಹೇಳ್ತಿದ್ದ? ಅವನು ದೇವರ ರೂಪ ಮಾತ್ರ ನೋಡಿದ್ದಾನೆ, ಅವಳ ವಿಶ್ವರೂಪ ನೋಡಿಲ್ಲ. ತೋರಿಸ್ತೀನಿ. ನಿನಗೆ ನೋಡೋ ತಾಕತ್ತಿದ್ಯಾ? ಓಹೋ, ವಿಷ್ಣುನ ವಿಶ್ವರೂಪಕ್ಕಿಂತ ನಿನ್ ರೂಪ ದೊಡ್ಡದ? ನಾನ್ಯಾರು ಗೊತ್ತೇನೋ? ರಣಧೀರ, ಗಂಡದೆ ಗಂಡು. ತೋರ್ಸೋ, ನನ್ನೇ ಹೆದರ್ಸ್ತೇನೋ? ತೋರ್ಸೋ. ಬೇಡ, ಯೋಚನೆ ಮಾಡು. ಏ ಭಾಂಡ್ಲಿ, ತೋರ್ಸೋ ನಿನ್ ತಗಡ್ ರೂಪನ. ಕಮಾನ್, ಶೋ ಮೀ. ಇಂಗ್ಲಿಷ್ ನಲ್ಲೇ ಕೇಳ್ತಿದ್ಯಾ? ಇಂಗ್ಲಿಷ್ ಎಫೆಕ್ಟ್ ನಲ್ಲೇ ತೋರಿಸ್ತೀನಿ, ನೋಡು. ಏನಾಯ್ತು? ಅಯ್ಯೋ ಎಡ ಚಪ್ಲಿ. ನನ್ನ ಮಗನೇ, ನೀನ್ ಆವಾಗ್ಲೇ ಚಪ್ಪಲಿ ತಗೊಂಡ್ ಚೆನ್ನಾಗಿ ಹೊಡಿತಾ ಇದ್ದೆ, ಅದಕ್ಕೆ ಅವ ತಿರುಗಿಸಿ ಇಟ್ಟೈತೆ ಬಗ್ನಿ ಗೂಟ. ಅಷ್ಟೇ ಅಲ್ಲ, ನಾಳೆ ರಾತ್ರಿ ದೊಡ್ಡ ದೊಡ್ಡ ಉಗುರು ಇಟ್ಕೊಂಡು ಮುಚ್ಚು ಬಾಯ್. ಆಂಜನೇಯನ್ ಜಪ ಮಾಡು ಬೇಗ. ಆಂಜನೇಯ ಆಂಜನೇಯ ಆಂಜನೇಯ. ಕಣ್ಮುಚ್ಚು, ಬಾಯ್ ಮುಚ್ಚು, ಹಂಗೆ ಉಳ್ಕೋ. ಬರ ಮಾಡ್ಕೊಳ್ಳ. ಇದೇನ್ ಗುರು, ಜಗನ್ ಮೋಹನಿ ಸ್ಟೈಲಲ್ಲಿ ಕುಂತ್ಕೊಂಡ್ಬಿಟ್ಟೈತೆ. ಅವನಿಗೇನು ಬರೀ ಆಂಜನೇಯ ಸೆಟ್ಲ್ ಆಯ್ತು. ನಿನಗೆ ಗಾಳಿ ಆಂಜನೇಯ, ನಿನಗೆ ಕೋತಿ ಬಂಡೆ ಆಂಜನೇಯ. ಈಗ ಗುಬ್ಬ ಆಂಜನೇಯ. ಆಂಜನೇಯ ಆಂಜನೇಯ, ನನ್ ಗಂಡ ಕುಡಿಯೋದ್ ಬಿಟ್ರೆ ನಿಂಗ್ 101 ತೆಂಗಿನಕಾಯಿ ಹೊಡಿತೀನಪ್ಪ. ಲೇ, ಬ್ರಹ್ಮಚಾರಿಗಳಿಗೆ ಸಂಸಾರಿಗಳ ಕಷ್ಟ ಅರ್ಥ ಆಗೋಲ್ವೇ? ನೀನ್ ತಿಳ್ಕೊಂಡಾಗೆ ಅದು ಆಂಜನೇಯ ಅಲ್ಲ, ಗಜಮುಖ. ಗಜಮುಖ ಅಂತೆ, ಇನ್ನು ಕುಡ್ದಿರೋದು ಇಳಿಲಿಲ್ಲ ಅಂತ ಕಾಣ್ತೈತೆ. ಅದಕ್ಕೆ ಆಂಜನೇಯ ಯಾವುದು ಗಜಮುಖ ಯಾವುದು ಒಂದು ಗೊತ್ತಾಗಕ್ಕಿಲ್ಲ. ಸತ್ಯ ಹೇಳಿದ್ರು ನನ್ ಮಾತು ಯಾರು ನಂಬಲ್ವೇ? ಗಜಮುಖ ಅಂತೆ, ಗಜಮುಖ ಅಲ್ವಾ ಆಂಜನೇಯ? ಇದೇನು ಸಭ್ಯತೆ, ಇದೇನು ಸಂಸ್ಕೃತಿ. ಕರ್ಮನಯ್ಯ, ಬಿಟ್ಟಿ ಸ್ನಾನ ಮಾಡಕ್ಕೆ ನಮ್ಮನೆ ಆಗ್ಬೇಕಾಗಿತ್ತ ಇವನಿಗೆ. ಯಾವ ಜನ್ಮದ ಕರ್ಮ ಗುರು ಇದು? ಗುರು, ಒಂದ್ ಜನ್ಮದಲ್ಲಿ ಇವನೇನ ನಮ್ಗೆ ಸಾಲ ಕೊಟ್ಟಿದ್ನ? ಮತ್ ಇನ್ನೇನು ಗುರು, ಎಂತ ಸೇವೆ ಮಾಡ್ತಾ ಇದೀವಿ. ಹೊಟ್ಟೆ ನೋಡಿದ್ರು, ಊಟ ಎಲ್ಲಿಂದ ಹಾಕದು ಈ ಹೊಟ್ಟೆಗೆ? ಈಗಲೇ ನಿಮ್ಮಿಬ್ಬರಿಗೂ ಬಿಟ್ಟಿ ಊಟ ಹಾಕಿ ಹಾಕಿ ಸುಸ್ತಾಗ್ಬಿಟ್ಟಿದ್ದೀನಿ. ನಿಮಗೆ ಬೇರೆ ಊಟ ಹಾಕ್ಬೇಕಾ? ನೋಡ್ದ್ಯಾ, ಕೇಳಿಸ್ಕೊಳಪ್ಪ ಮರೆ, ನಿನ್ನಿಂದ ನನಗೆ ಎಂತ ಅವಮಾನ. ಇದೇನ್ ಮಾಡ್ತಿದ್ದಿ ಗುರು? ಕಾಣಿಸಿಲ್ವಾ? ಹೇರ್ ಡ್ರೈ ಮಾಡ್ತಿದ್ದೀನಿ. ಒಂದ್ ಕೂದ್ಲಿಲ್ಲ ಅಲ್ಲಿ, ಫುಲ್ಲು ಜಾರ ಬಂಡೆ. ಗುರು, ರಾಹು ಕಾಲ ಬರೋ ಮುಂಚೆ ಬೇಗ ಬಾಡಿ ಸಾರಿಸ್ಬೇಕು. ಪ್ಯಾಂಟ್ ತಗೋ, ಪ್ಯಾಂಟ್ ತಗೋ. ಇರು ಗುರು, ಮಕ್ಕಳಿಗೆ ಸ್ವಲ್ಪ ಪೌಡರ್ ಹಾಕ್ತೀನಿ. ಮೊದ್ಲೇ ದೆವ್ವ ಅವನು, ಇನ್ನೂ ದೆವ್ವ ಮಾಡ್ತೀಯಾ? ಒಳ್ಳೆ ಸ್ಮೆಲ್ ಬಗ್ಗೆ. ಎಲ್ಲೆಲ್ಲ ಹೊಡಿಬೇಡ. ಆ ಗಣಪತಿ ಬಪ್ಪ. ಜಿಪ್ ಸರಿ ಹಾಕು. ಯಾಕೆ ಸಾಕು? ನಾನು ಜಿಪ್ ಅವಂದು ಅಲ್ಲ, ನೋವಾಗ್ಬೋದು ಅಂತ ನಾನೇ. ಯಾರಿಗೆ? ದಾಡಿಗೆ. ನಿನ್ನ ಆ ಶರ್ಟ್. ಶರ್ಟ್ ಹಾಕು. ಬಲಗಾಲ ಮುಂದೆ ಇಡು. ಅಯ್ಯೋ ರಾಮಗಾಲ. ಯಾರಿವ್ರು? ನಮ್ಮವ. ನಾವ್ ಯಾವತ್ತೂ ನೋಡಿ ನಾವೇ ನೋಡಿಲ್ಲ. ನಿನ್ನೆ ರಾತ್ರಿ ಬಂದ್ರು. ಯಾವ ಊರಿಂದ? ಮಸನ್ಪುರದಿಂದ. ಮಸಾಣಪುರ. ಆಹಾ, ಇವ್ರ ಬಾಡಿಗೂ, ಆ ಕೋಟ್ಗೂ, ಈ ಕನ್ನಡಕಕ್ಕೂ, ಆ ಕ್ಯಾಪ್ಗೂ ಬಹಳ ಸಖತ್ತಾಗಿ ಕಾಣಿಸ್ತಿದ್ದಾರೆ. ಆದ್ರೆ ನನಗ್ ಒಂದೇ ಒಂದ್ ಡೌಟ್. ಏನು? ಇವ್ರಿಗೇನೋ ಕಡಿಮೆ ಅನ್ಸುತ್ತೆ. ಏನು? ಉಸಿರಾಡ್ತಾ ಇಲ್ಲ ಅಷ್ಟೇ. ಏನು ಉಸಿರಾಡ್ತಾ ಇಲ್ವಾ? ಅಲ್ಲ, ಇವ್ರೇನು ಕಮ್ಮಿ ಅಂದ್ರಲ್ಲ. ಯಾರು ಕಮ್ಮಿ? ಏನ್ ಕಮ್ಮಿ? ಏನೂ ಇಲ್ಲ. ಏನಿಲ್ಲ. ಇದೊಂದು ಕಮ್ಮಿ ಇತ್ತು. ಈಗ ನೋಡಿ, ಸೂಪರ್ ಆಗಿ ಕಾಣಿಸ್ತಾರೆ. ಸೂಪರ್ ಆಗಿ ಕಾಣ್ತಾರೆ. ನೀವು ಹೂವನ್ನೆಲ್ಲ ಅಂಗಡಿ ಕೊಟ್ಬಿಟ್ರಾ?
ಯಾಕೆ ಇದ್ದಿದ್ರೆ ಹೆಣದ ಮೇಲೆ ಹಾಕೊಂಡು ಹೆಣಾನ ಅದೇ ರಾತ್ರಿ ಇಂಗ್ಲಿಷ್ ಪಿಕ್ಚರ್ ನೋಡಿದ್ಯವಲ್ಲ ಹೆಣ ದೇವ ದೇವ ಹೆಣ. ಬ್ಲಡಿ ಓಲ್ಡ್ ಡೈಲಾಗ್ ನಾನ್ ಸೆನ್ಸ್. ನಾನಿನ್ ಬರ್ತೀನಿ ಸರ್. ಓಕೆ ಓಕೆ. ಅಲ್ಲ ಅವ್ರೇನೋ ಮಾತಾಡ್ತಾನೆ ಇಲ್ಲ. ಅವ್ರಿಗೆ ಮಾತು ಬರಲ್ಲ. ಕಿವಿ ಕೇಳಿಸಲ್ಲ. ಕಣ್ಣು ಕಾಣಿಸಲ್ಲ, ಓನ್ಲಿ ಸೈಲೆಂಟ್ ರಿಯಾಕ್ಷನ್. ಅಯ್ಯೋ ಪಾಪ. So sad, no? ಯಾ ಆಹಾ. ಓಕೆ Okay, ನಾನು go, go. ಬರ್ತೀನಿ. ಬಾಯ್ ಬಾಯ್. 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 ಲೋ ಅಮಾವಾಸ್ಯೆ ಅಡ್ಗಲಾಕೈತೆ ಏನೇನಾಗುತ್ತೋ. ಛೇ. ಅಯ್ಯೋ ರಾಮ. ಲಕ್ಷ್ಮಣ ನಡೀರಿ ಹೋಗೋಣ. ತೊಳ್ರ ಒಳಗೆ. ಯಾವ್ದೋ ಬಕ್ರ ಇರೋಂಗಿದೆ. ಗುರು ಅಲ್ಲಡ ಯಾವ್ದೋ ಫಿಗರ್ ಬರ್ತಾವಳೆ. ಹಲೋ ಬರ್ತೀಯಾ? ಏನ್ ಗುರು ಪಟಾಯಿಸ್ತಾವಳೆ ಅವನನ್ನ ಬಾಡಿನ. ಬೋರ್ಡಿಂಗು ಲಾಡ್ಜಿಂಗು ಎಲ್ಲ ಬರ್ತೀಯಾ? ಬೀಳ್ಸ್ಬಿಟ್ಬಿಟ್ಟಳು. ಏ ಟೈಮ್ ವೇಸ್ಟ್ ಮಾಡ್ತಾರೆ. ತಿಪ್ಪ ನಾನು ನಾನೇ ಕರೆದ್ರು ಬರಲ್ಲ ಅಂತ್ಯ ಮೂದೇವಿ. ಮನೆಗೆ ಹೋಗ್ಬಿಡೋಣ. ನಡಿ. ಒಂದೇ ಸ್ತ್ರೀನ ಸಾರಿ. ನನ್ ಮಗನೆ ನೀನ್ ಯಾಕೆ ಗಾಡಿಯಿಂದ ಹೇಳಿದೆ? ಗುರು ನಮಗಿಂತ ಸತ್ಯನಾಣೆ ಎಷ್ಟೋ ವಾಸಿ. ಮಜನಾರು ತಗೊಂಡು. ಯಾರಪ್ಪ ಇವನ? ಅಯ್ಯೋ ತಾತ ಅವ್ರ ನಮ್ಮ ಮಾವ. ದೊಡ್ಡವ್ರು ಯಾರೇ ಕಂಡ್ರು ಅವ್ರ ಕಾಲಿಗೆ ಬಿದ್ಬಿಡ್ತಾರೆ. ನೀವು ಆಶೀರ್ವಾದ ಮಾಡೋವರೆಗೂ ಅವ್ರ ಅಲ್ಲೇ ಕಚ್ಕೊಂಡಿರ್ತಾರೆ. ನಿಮ್ ಕಾಲು ಇವ್ರ ಕೈಯಿಂದ ಬಿಡ್ಸ್ಕೋಬೇಕು ಅಂದ್ರೆ ನೀವು ಆಶೀರ್ವಾದ ಮಾಡ್ಲೇಬೇಕು. ಆಗ್ಲಪ್ಪ 100 ವರ್ಷ ಆರೋಗ್ಯವಾಗಿ ಬದುಕಿರೋ. ನಮಸ್ಕಾರ. ಇವನೇನ್ ಗುರು ಸಿಗ್ನವ್ರ ಕಾಲಿಗೆಲ್ಲ ಬೀಳ್ತಾನೆ? ಈಗ ಮುದ್ಕನ್ ಕಾಲಿಗೆ ಬಿದ್ದ, ಇನ್ನು ಯಾರ ಕಾಲಿಗೆ ಬೀಳ್ತಾನೋ. ಕಾಲ್ ಎಳಿದು ಹೋದ್ರೆ ಸರಿ. ಯಾಕೋ ಟೈಮ್ ಸರಿಗಿಲ್ಲ. ಹೌದು. ಬ್ಯಾಕ್ ಟು ಪೆವಿಲಿಯನ್. ಪೆವಿಲಿಯನ್ ಬ್ಯಾಕ್. ಹೇಳ ನೀನ್ನ. ಅಯ್ಯೋ ರಾಮ ಅಯ್ಯೋ ರಾಮ ಅಯ್ಯೋ ರಾಮ. ಈ ತಾಮ್ರದ ತಲೆಯವನ್ನ ಸಾಗಕ್ಕೆ ಆಗ್ತಿಲ್ವೇ? ನನಗೊಂದು ಅರ್ಥ ಆಗ್ತಿಲ್ಲ ಕಣ. ನನ್ ಮಗನ್ ಬಾಡಿನ ಹೆಂಗ್ ಸಾಕ್ಸೋದು ಅಂತ. ಒಂದ್ ಕೆಲಸ ಮಾಡೋಣ ಕಣ. ಏನ್ ಮಾಡೋಣ? ಇತ್ತಲ್ಲ ಬಾಡಿನ ಊತಕ್ ಬಿಡೋಣ. ಅಯ್ಯೋ ಬೇಡ ಗುರು, ರಾತ್ರಿ ಎಲ್ಲ ಬಂದಂಗ್ ತೊಂದರೆ ಕೊಡ್ತಾನೆ. ಗುರು ಎಂತ ಪರವಡಿ ನನ್ ಮಕ್ಕಳು ದೊಡ್ಡ ದೊಡ್ಡ ಕೊಲೆ ಮಾಡಿ ಈಸಿಯಾಗಿ ಮುಚ್ಚಾಕ್ಬಿಡ್ತಾರೆ. ನಾವ್ ಈ ಬಾಡಿನ ಮುಚ್ಚಾಕಕ್ ಆಗ್ತಿಲ್ವೇ? ಅಯ್ಯ ಈಗ ಏನ್ ಮಾಡೋದು? ಏನು ಮಾಡೋದ್ ಬೇಡ. ಅಯ್ಯೋ ರಾಮ. ಲಕ್ಷ್ಮಣ ಯಾರ ನೋಡು. ಅಯ್ಯೋ ನಾನು ಹೋಗಲ್ಲಪ್ಪ. ಬರೇ ಮನತನ. ಮರಳು ಜಲ್ಲಿ ಸಿಮೆಂಟ್ ಸಮೇತವಾಗಿ ಬಂದಿದ್ದೀನಿ. ಗುಂಡಿ ತೋಡಿ ಗೋರಿ ಕಟ್ಬಿಡಿ ನಮ್ಮನ್ನ. ಕರೆಕ್ಟ್ ಆಗಿ ಬಾಡಿಗೆ ಪಿಕ್ಲಿಲ್ಲ ಅಂದ್ರೆ ಅದನ್ನೇ ಮಾಡ್ಬೇಕಾಗತ್ತೆ. ಲಕ್ಷ್ಮಣ ಸೀತಾ ಮಾತೀನಿ ಹಾಕ್ಬಿಟ್ಟು ಹೆಣ ತೋರ್ಸೋಗೋ ಹೆಗಣ. ಬಾರಪ್ಪ. ಹೋಗ್ ಗೋರಿ ಕಟ್ಬಿಡು.
ಆ ಕಡೆ ಅಲ್ಲಿ ತೂತ್ ಅಲ್ಲಿದೆ ಅಯ್ಯಯ್ಯೋ ಏನ್ ಹಾಳಾದ ಬ್ಯಾಚುಲರ್ಗಳು ಏನೋ ಮನೇನ ಎಷ್ಟ್ ನೀಟಾಗಿ ಇಟ್ಕೋಬೇಕು. ಅದಕ್ಕೆ ಹೇಳೋದು ನಮ್ ತಂದೆ ಕಾಲದಲ್ಲಿ ಸಂಸಾರಸ್ಥರಿಗೆ ಮಾತ್ರ ಮನೆ ಕೊಡ್ತಾ ಇದ್ದಿದ್ದು, ಬ್ಯಾಚುಲರ್ಗಳು ಕೊಡ್ತಾನೆ ಇರ್ಲಿಲ್ಲ. ಏನೋ ಎಜುಕೇಟೆಡ್ಸ್ ಅಂತ ಮನೆ ಕೊಟ್ರೆ ಒಳ್ಳೆ ತಿಪ್ಪೆ ಗುಂಡಿ ಮಾಡಿಟ್ಬಿಟ್ಟಿದೀರಾ. ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಆ ದೊಡ್ಡ ಗಣೇಶ ಎಷ್ಟ್ ಚೆನ್ನಾಗಿದೆ ರೀ ಫೋಟೋ. ನಾನಂತೂ ಇದ್ರ ಪರಮ ಭಕ್ತ ಚಿಕ್ಕ ವಯಸ್ಸಿಂದನೂ. ಆಗಂತೂ ಬರೀ ಬ್ಲಾಕ್ ಅಂಡ್ ವೈಟ್ ಫೋಟೋ ಇತ್ತು. ಕಲರ್ ಫೋಟೋ ಬಂದ್ಮೇಲಂತೂ ಅದೇನೋ ಒಂದ್ ವಿಶೇಷವಾದ ಕಡೆ ಅದ್ರೊಳಗಾಗು ಆ ಬೆಣ್ಣೆ ಅಲಂಕಾರ ಮಾಡ್ದಾಗ್ಲಂತೂ ನೋಡಕ್ಕೆ ಎರಡ್ ಕಣ್ ಸಾಲ್ದು. ನಮ್ಮ ಅಜ್ಜಿ ಕಾಲದಲ್ಲಿ ನಾವು ಸಣ್ಣವರಾಗಿದ್ದಾಗ ನಮ್ಮನ್ ಕರ್ಕೊಂಡೋಗಿ ನಮ್ಗೆ ಈ ಸಾರಿ ನೀನೇನು ಒಳ್ಳೆ ಬಾಬಾ ಜರದ ತರ ಪೋಸ್ ಕೊಟ್ಕೊಂಡು ನಿಂತಿದ್ಯಾ? ಬಾರ ಕಡೆಗೆ ತಿನ್ನಕ್ ಅನ್ನ ಇಲ್ದಿರು ಪೋಸ್ ಬೇಕು ನನ್ ಮಕ್ಳ ನಿಮ್ಗೆ. ನಮ್ಮ ಅಜ್ಜಿ ಕಾಲದಲ್ಲಿ ಕರ್ಗಡುಬು ಬೆಲೆ ಪುಳಿಯೋಗ್ರೆ ಎರಡು ನೈವೇದ್ಯ ಮಾಡಿ ಕೈ ಕೊಟ್ಬಿಟ್ರೆ ಎರಡ್ ಕೈಲಿ ಇಟ್ಕೊಂಡು ಯಾವ್ದು ತಿನ್ನೋದು ಯಾವ್ದು ಬಿಡೋದು ಗೊತ್ತಾಗ್ತದಲ್ಲ. ಅಯ್ಯೋ ನನ್ನ ಮಗನೇ, ತಾಜ್ ಮಹಲ್ ಮಾಡ್ತಾ ಇದ್ಯಾ? ಬೇಗ ಕೆಲಸ ಮಾಡು ಅಂದ್ರೆ ಏನ್ ಬಾಡಿ ಎಲ್ಲ ಹಾಳಾಗೋದ್ರಲ್ಲಿ. ಸಿಮೆಂಟ್ ಎಷ್ಟು ಖರ್ಚಾಯ್ತು? ಅರ್ಧ ಮೂಟೆ ಕಣಣ್ಣ. ಅಷ್ಟೇನ ಉಳಿದಿರೋದು? ಹೂನಣ್ಣ. ಎಲ್ಲಾ ಕಡೆ ಮುಗಿಸ್ಬಿಟ್ಟ? ಈ ರೂಮಲ್ಲಿ ತೂತಿದೆ. ಕರೆಕ್ಟ್ ಆಗಿದೆ. ಅಯ್ಯೋ ದೊಡ್ಡ ತೂತಿದೆ ಕಣೋ. ಅದು ಕ್ಯಾಲೆಂಡರ್ ಕೊಡ್ತಿರೋ ಮೊಳೆ ತೂತು. ಯಾವ ತೂತು ತೂತೆ ಅಲ್ವೇನ್ರಯ್ಯ? ಅದ್ರೊಳಗೆ ಏನಾದ್ರು ತಿಗಿಣೆ ಗಿಣೆ ಸೇರ್ಕೊಂಡ್ರೆ ನಾಳೆಗ್ ನಿಮಗ್ ತಾನೇ ತೊಂದ್ರೆ. ನೋಡು ಅದೊಂಚೂರು ರಿಪೇರಿ ಮಾಡ್ಬಿಡು. ಬಾಲ ಟಿಕ್ 20 ತಂದು ಹೊಡೆದಿದ್ದೀವಿ. ಅಯ್ಯೋ ಅದನ್ನೆಲ್ಲ ಹೊಡೆದ್ರು ಹೋಗುತ್ತಾ? ಅಯ್ಯೋ ಇವ್ರ ಮನೆ ಕಾಯುವಾಗ ಮಳೆ ಹೊಡೆದಿರೋ ತೂತ ಇದ್ದಂಗಿಲ್ವಲ್ಲ? ಯಾವನ ಕೈಯಲ್ಲಿ ಕೆತ್ತಿರಂಗೈತೆ. ಯಾವ ಅವನು ನಿನ್ಗೇನ್ ಬಂದೈತೆ ದೊಡ್ಡೋಗ? ನೀನು ಬುದ್ಧಿ ಇಟ್ಟ? ಯಾವಾಗ ನೋಡಿದ್ರು ಗೋಡೆ ಕೆರಿಯೋದು, ಹೆಗಣಕ್ಕೆ ಹೆಣ ಅನ್ನೋದು. ಒಳ್ಳೆ ಪಿಶಾಚಿ ನನ್ ಮಗ ಓಡಿಸ್ರೆ ಹಾಳಾಗಿ. ಈ ಮನೆ ನನ್ಗೆ ಹೆಂಗ್ ಬಂತು ಅಂತ ನಿಮಗ್ ಕತೆ ಗೊತ್ತಿಲ್ಲ. ಅಯ್ಯೋ ಅದೊಂದ್ ದೊಡ್ಡ ಕತೆ. ನನ್ ಜೊತೆ ಉಡ್ದೋರು 6 ಜನ ಹೆಣ್ಮಕ್ಳು. ಆ 6 ಜನ ಇದ್ರು ನನಗೆ ಬರ್ಬೇಕಾದ್ರೆ ಇಲ್ಲಿತ್ತು ಅದೃಷ್ಟ. ಹೆಂಗ್ ಬಂತಪ್ಪ ಅಂತ ನೀವ್ ಕೇಳ್ಬೋದು. ಹೆಂಗ್ ಬಂತು ಅಂದ್ರೆ ಹೆಣ್ಮಕ್ಳಿಗೂ ಆಸ್ತಿ ಪಾಲೈತೆ ಅಂತ ರೂಲ್ಸ್ ಬಂತಲ್ಲ, ಆದ್ರೆ ಹಿಂದಿನ ದಿವ್ಸ ನಮ್ಮಪ್ಪ ನನ್ನ ಹೆಸರಿಗೆ ಬಿಲ್ ಮಾಡ್ಬಿಟ್ಟಿದ್ದ. ಇಲ್ದಲೆ ಹೋಗಿದ್ರನ್ನ ಯಾರೇ ಇದು? ನಿಮ್ಮವ? ಯಾರ ಮಾವನು ಏನ್ ಕತೆನೋ. ಒಟ್ನಲ್ಲಿ ನಿದ್ದೆಯಲ್ಲಿ ನಡ್ಕೊಂಡು ಹೋಗೋಣ ನೋಡಿದ್ದೆ, ಆದ್ರೆ ಕುಂತಿ ಜಾಗದಲ್ಲಿ ಇಷ್ಟು ಸಿಸ್ಟಮ್ಯಾಟಿಕ್ ಆಗಿ ನಿದ್ದೆ ಹೊಡೆಯೋರು ನಾನು ನೋಡಿರ್ಲಿಲ್ಲ. ದರಿದ್ರ ಕಡ್ರೆ ಕರ್ಕೊಂಡೋಗಿ ಮಲಗ್ಸೋಗ್ರಿ. ಆಯ್ತಣ್ಣ. ಏ ರಾಜಾ, ಬೇಗ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡು. ಗಾಡಿಗೆ ಪೆಟ್ರೋಲ್ ಹಾಕ್ಸ್ತಾ ಇರ್ತೀನಿ. ಅಯ್ಯೋ ಸ್ವಲ್ಪ ಹತ್ರ ಬನ್ನಿ. ಇಲ್ಲ ಅದ್ರ ಜೊತೆ ಇದು ಅಂತ ಕೆಲ್ಸ ಮುಗಿತು, ನಾನು ಬರ್ಲೇನಣ್ಣ. ಬಾಪ ಇಲ್ಲಿ. ನಾನೇ ನಿಂಗೆ ಹಣ್ಣು ಕೈ ಕೊಟ್ಬಿಟ್ಟು ಕರ್ದಿದ್ನ. ಮತ್ತೆ ಬಂದೆ ಇಲ್ಲಿಗೆ? ಲೋಫರ್ ನನ್ನ ಮಗನೇ. ನಗ್ತಾವನೆ ಕಚಡ ನನ್ನ ಮಗ. ಇಲ್ಲಿಗೆ ಲೇ ಇನ್ನೊಂದ್ಸಲಿ ಬಾರ, ನಿನ್ ಬಾಯಿ ಪ್ಲಾಸ್ಟಿಂಗ್ ಹಾಕ್ತೀನಿ. ಇನ್ಮೇಲೆ ನಮ್ಮ ಮನೆಗೆ ಯಾರು ಬರ್ಬೇಡ್ರ, ಯಾರು ಬರ್ಬೇಡ್ರಿ. ಕರ್ಮನಯ್ಯ. ಈ ನನ್ನ ಮಕ್ಕಳು ಬೇರೆ ಕೆಲಸ ಇಲ್ವ? ಯಾರು ಗುರು ಅವರು? ಗಣೇಶನ್ ಕಲೆಕ್ಷನ್ ಅವರ ಮಡಕೆ ಕುಕ್ಕಿ ರೆಡಿ ಮಾಡೋರು. ಅಂದ್ರೆ ನೋಡು ಆ ಕಡೆ ಎಂಟ್ರಿ ಕೊಡೋಣ, ಇಲ್ಲಾಂದ್ರೆ ನಮ್ಗೆ ಚಟ ಕಟ್ಬಿಡ್ತಾರೆ. ಆ ಕಡೆ ಬಂದ್ರೆ ಬಾಗಿಲು ತೆಗೆಯಲ್ಲ, ಈ ಕಡೆ ತೆಗೆಯೋದು. ಆಯ್ತಣ್ಣ ಆಯ್ತಣ್ಣ. ನಿಧಾನ ಕೂತ್ಕೊಳ್ರು, ಚೇರ್ ಮುರಿದೋಗುತ್ತೆ. ಹಾ ಇವತ್ತಾರು ಮಟಾಶ್ ಆದ್ರು? ಎದುರುಗಡೆ ಅಪಾರ್ಟ್ಮೆಂಟ್ನವರು. ಅಲ್ಲಿ ಮೆರವಣಿಗೆ ಲೇಟ್ ಆಗಿ ಹೋಯ್ತು, ನಿಮ್ ಕಾರ್ ಕಾಣಿಸ್ತು, ಹಾಗೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇವರು ನಮ್ಮ ಮನೆ ಕೆಲಸ. ಇವರೆಲ್ಲ ಯಾರಣ್ಣ?
ಇವರೆಲ್ಲ ಸತ್ತಾಗ ಹೇಳ್ತಾರಲ್ಲ ಅವರು. ಸತ್ತಾಗ ನಿಲ್ಸಯ್ಯ, ನಮ್ಮನೇಲಿ ಯಾಕೆ ಹೇಳ್ತಾ ಇದ್ದೀರಾ? ಈ ಮನೇಲಿ ಹೆಣದು ವಾಸನೆ ಬರ್ತಾ ಇದೆ, ಅದಕ್ಕೆ ಹೇಳ್ಬೇಕು ಅನಿಸ್ತಾ ಇದೆ, ಅದಕ್ಕೆ ಹೇಳ್ತಾ ಇದೀವಿ. ಇವರು ಹೆಣ ಅಲ್ಲ ಕಣ ಕೇಳಿದ್ದು, ಹಣ. ಹಣ ಹಣ ಅಳೋದಕ್ಕೂ ಹಣನ? ಹೌದಣ್ಣ. ಇಪ್ಪ ಈ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಿದ್ರೆ ಹೆಂಗೆ? ಸಾಧ್ಯ ಇಲ್ಲ, ಅದಕ್ಕೆ ಐಡೆಂಟಿಟಿ ಕಾರ್ಡ್ ಬೇಕು. ಅದಕ್ಕೂ ಐಡೆಂಟಿಟಿ ಯಾಕೆ? ಯಾಕೆ ಅಂದ್ರೆ ನಮ್ದು ಒಂದ್ ಸಂಘ ಇದೆ, ಹರಿಶ್ಚಂದ್ರ ಘಾಟ್ ಅಲ್ಲಿ ನಮ್ದು ಆಫೀಸ್ ಇದೆ. ಅಲ್ಲಿ ಎಲ್ರು ಬಂದು ಕಾರ್ಡ್ ಪಂಚ್ ಮಾಡಿ ಮೆಂಬರ್ ಆಗ್ಬೇಕು. ಇವ್ರು ವಾಸನೆಗಳವರು ನಿಮ್ ಹೆಣ ನೋಡ್ಬಿಟ್ರ ಊರ್ನೇ ಸೇರಿಸ್ಬಿಡ್ತಾರೆ ಗುರು. ಆಮೇಲೆ ನಾವು ಹೇಳ್ಬೇಕಾಗುತ್ತೆ. ಹೌದಲ್ವಾ? ವ್ಯವಹಾರ ಮಾಡ್ಬಿಡ್ಲಾ? ಕೇಳ್ತಿಯಲ್ಲ, ಮಾಡ್ತೀನಿ ಈಗ. ಮಾಡು. ಆಚೆ ನಾಯಿ ಸತ್ತಿದ್ರು ಅಳ್ತಿರಲ್ಲ. ನಾಯ್ ಅಲ್ಲಣ್ಣ, ಹೆಣ 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 ಎತ್ತವರೆಗೂ ನಾವ್ ಹೆಂಗಣ್ಣ ಹೋಗೋದು? ನಮ್ ಕೈಲಾಗಲ್ಲ ಬಿಡು. ಹೆಣ ಕೊಳ್ತಿದ್ರು ಪರವಾಗಿಲ್ಲ, ನಾವಿನ್ ಬರ್ತೀವಿ. ಓಡ್ರಿ ನನ್ನ ಮಕ್ಳ. ಓಕೆ, come on. ನೋಡಿದೆ ಕತ್ತಲೆ ರಾತ್ರಿಯ ಕಠೋರ ಸತ್ಯವನ್ನ ನೋಡಿದೆ. ಏನನ್ನ ನೋಡ್ದೆ? ನಾನು ಎಲ್ಲಾ ನೋಡಿದೆ. ಕವಿ ಪುಂಗವರೇ, ಇದು ಮಾಯಾ ಪ್ರಪಂಚ. ನಾವು ನೋಡಿದೀವಿ ಅನ್ಕೊಂಡ್ರೆ ನೋಡಿರ್ತೀವಿ, ನೋಡಿಲ್ಲ ಅನ್ಕೊಂಡ್ರೆ ನೋಡಿರಲ್ಲ. ನೀವೇನ್ ಅನ್ಕೊಂಡಿದ್ದೀರಾ? ಅವರಂತ ಹೇಳುವುದು ಹೆಣ್ಣು ಮಾಯೆಯೋ ಅಥವಾ ಕಣ್ಣು ಮಾಯೆಯೋ ಅಂತ ಹೇಳ್ತಾರೆ. ಇದು ನಿಜವಾಗೇ ಇದೆ. ಇದೇ ಕಣ್ಣಿನಿಂದಲೇ ನೋಡಿದೆ. ಇದೇ ಕಣ್ಣಿನಿಂದ ನೋಡಿದೀನಿ ಅಂದ್ರೆ ನಮ್ಮ ಒಟ್ಟಾರೆ ಜನ ನಂಬೇಕಲ್ಲ. ನಾನು ಕುಡ್ದಿದ್ರೆ ನಂಬ್ತಾ ಇರ್ಲಿಲ್ಲ. ಈಗ ಕುಡಿಯೋದನ್ನು ಬಿಟ್ಬಿಟ್ಟಿದ್ದೀನಿ. ಲಕ್ಷ್ಮಣ, ಆ ಸಂತೋಷಕ್ಕೆ ನನ್ನ ಹೆಂಡತಿ ಕೊಡೋಣ ಅಂತ ಸ್ವೀಟ್ ತಂದಿದ್ದೀನಿ. ವೆರಿ ಗುಡ್. ಆ ಸಂತೋಷಕ್ಕೇನೆ ನಿಮ್ಗೊಂದು ಪ್ರೆಸೆಂಟೇಶನ್ ಕೊಡೋಣ ಅಂತ ತೀರ್ಮಾನ ಮಾಡಿದೀವಿ. ವಿತ್ ಸ್ಟಿಲ್ ಫೋಟೋ. ಈ ಕಡೆ ಬರೋಣ. ಬನ್ನಿ ಬನ್ನಿ ಬನ್ನಿ. ಉಯ್ಲ ಕೇಳ್ತಿಯಲ್ಲ, ಉಯ್ದು ಬಡಿಗುರು. ಇವತ್ತು ಮುಂದಕ್ಕೆ ಹೋಗೋ ಕಾರ್ಯಕ್ರಮ ಕ್ಯಾನ್ಸಲ್ ಆಯ್ತು. ಆಂಜನೇಯ ಆಂಜನೇಯ ಆಂಜನೇಯ. ಆಂಜನೇಯ ಆಂಜನೇಯ ಆಂಜನೇಯ. ನಾನು ಮತ್ತೆ ನೀನ್ ರಾಶಿಗೆ ಪ್ರವೇಶ ಮಾಡ್ಬೇಕು ಅಂತಿದ್ದೀನಿ. ಹಿಮ್ಮುಖನಾಗ್ ಬರ್ಲಾ, ಮುಮ್ಮುಖನಾಗ್ ಬರ್ಲಾ? ಯಾಕೆ ಟೆನ್ಷನ್ ತಗೋತೀಯ? ಕೂಲ್ ಡೌನ್. ನೀನು ಅಂದ್ರೆ ನನಗೆ ತುಂಬಾ ಪ್ರೀತಿ. ನಿನ್ನನ್ನು ಬಿಟ್ಟು ಹೋಗಕ್ಕೆ ನನಗಿಷ್ಟ ಇಲ್ಲ, ಅದಕ್ಕೆ ಬಂದೆ. ನಿನಗೇನ್ ಬೇಕು ಹೇಳು. ನಂಗೇನು ಬೇಡ, ಮೊದಲು ನೀನಿಂದ ಹೊರಟೋಗು. ಇಷ್ಟ ಆದವ್ರನ್ನ ನಾವು ಬಿಟ್ಟು ಹೋಗೋದಿಲ್ಲ, ಅದು ನಮ್ಮ ವೃತ್ತಿ ಧರ್ಮ. ನಿನಗೇನ್ ಬೇಕು? ಏನು ಗುಂಡು, ಚಿಕನ್ನು, ಮಟನ್ನು, ಏನ್ ಬೇಕು ಹೇಳು. ಏನು ಬೇಡ. ಏನು ಬೇಡ ಅಂದೆ. ನಿನ್ನ ಬಾಡಿ ಬಾಂಬೆ ಡಕ್ ಮೀನ್ ತರ ಇರೋದು. ಓಂ ರೀಂ ಭಪ್. ಇದಕ್ಕೆ ಪೆಪ್ಪರು, ಸಾಲ್ಟು, ಮಸಾಲೆ ಹಾಕಿ ಫ್ರೈ ಮಾಡು. ಇದನ್ನ ಕುಡಿತಾ ಇದನ್ನ ನೆಂಚ್ಕೋ. ಇದೆಲ್ಲ ಏನು ಬೇಡ. ಆಯ್ತು. ಓಂ ರೀಂ ಭಪ್. ಈ ಬುರುಡೆಯಲ್ಲಿರೋ ಬ್ರೈನ್ ತಿಂದ್ರೆ ಬಾಡಿ ಇಂಪ್ರೂವ್ ಆಗುತ್ತೆ. ಇದೆಲ್ಲ ತಿಂದ್ರೆ ಏನಾಗುತ್ತೆ ಅಂತ ನಂಗೆ ಗೊತ್ತು.
ನಾನು ವಿಟ್ಲಾಚಾರ್ದು ದೇವದ ಪಿಕ್ಚರ್ ನೋಡಿದೀನಿ. ತಿಂದಿದೆಲ್ಲ ಹಾವು ಚೇಳಾಗಿ ಈಚೆ ಬರ್ತವೆ. ಇದೆಲ್ಲ ಡೂಪ್ಲಿಕೇಟು. ಆ ಡೂಪ್ಲಿಕೇಟ ಅವಮಾನ. ಓಂ ರೀಂ ಭಟ್. ಓಂ ರೀಂ ರೂಂ ರೀಂ ಹೀಂ ಭಂ ಭಾ ಕುಂಜಾಲ. ಬೆಂಜಾಲ. ಯಾರಿವ್ರು? ಮೈ ಬ್ರದರ್. ಮತ್ತೆ ಅದೇನೋ ರೋಗ ಬಂದವ್ರಂಗೆ ಬಾಯಿಂದ ರಕ್ತ ಕಾರ್ತವ್ರೆ. ರೋಗ ಅಲ್ಲ, ಸುಯೋಗ. ಇವನು ಕಾರ್ಗಿಲ್ನಿಂದ ಬಂದಿದ್ದಾನೆ. ಇವನು ಶ್ರೀಲಂಕಾ ಜಾಫ್ನಾದಿಂದ ಬಂದಿದ್ದಾನೆ. ಅಲ್ಲೇನು ಬಾರ್ಡರ್ ಕಾಯ್ತವ್ರಾ? ಬಾರ್ಡರ್ ಕಾಯೋದಲ್ವೋ ಬೆಪ್ಪ. ಅಲ್ಲಿ ಯುದ್ಧಗಳು ನಡೀತಾ ಇವೆ. ಹರಿತಿರೋ ರಕ್ತ ಕುಡಿಯೋ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ. ಮುಂದಿನ ಸರ್ದಿ ನಿಂದು. ಓಂ ರೀಂ ರೂಂ ಭಟ್. ಕರೆಂಟ್ ಬೇರೆ ಇಲ್ಲ ಗುರು. ಇವನಲ್ಲಿ ಶಬ್ದನೇ ಇಲ್ಲ. ಜಡಿ ಜಡಿ ಲೋ ಜಡಿ ಜಡಿ ಲೋ ಜಡಿ 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 ಏ ಜಡಿ ಏನ್ ಹಿಂಗ್ ಕುಂತವನೆ? ಜಡಿ ತಿಪ್ಪ ಏನಿದು ಸ್ಮೆಲ್ಲು? ಒಂದು ಎರಡು ಮಾಡ್ಕೊಂಬಿಟ್ಟವನೆ. ಹೌದೇನೋ? ಆಗಲೇ ದೆವ್ವ ಬಂದಿತ್ತು. ನನ್ನ ಜೊತೆ ಮಾತಾಡ್ತು. ನನಗೆ ತೊಂದರೆ ಕೊಡ್ತು. ನಾನು ಸಾಕು ಬಂತು. ನಾನು ಸಾಯ್ತೀನಿ. ಏಯ್ ಮುಚ್ಚ ಬಾಯಿ. ಕನ್ಸು ಅಂತ ಕನ್ಸಲ್ಲಿ ಒಂದಿನ ಸತ್ತೋಗ್ಬಿಡ್ತೀಯ ನೀನು. ತಲೆದಿನ ಈ ಕುಡಿ. ನಾಳೆ ಬೆಳಿಗ್ಗೆ ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ. ಶಬ್ಬ, ಇವತ್ತಿಗೆ ನಮ್ ಕಷ್ಟ ಎಲ್ಲ ಪರಿಹಾರ ಆಯ್ತು. ನನ್ನ ಮಕ್ಕಳ ನಿಮ್ ಸಹವಾಸದಿಂದ ಬೆನ್ನತ್ತಿದ್ ಬೇತಾಳ ನಾನು ತಗಲಾಕೊಂಡಿದ್ನಲ್ಲ, ಸದ್ಯ ಇವತ್ತು ತೊಲಗ್ತು. ಆ ತಾಮ್ರತಲೆ ನನ್ನ ಮಗ ರಾತ್ರಿ ಎಲ್ಲ ತೊಂದರೆ ಕೊಡ್ತಿದ್ದ. ನಂಗೆ ವಿಶ್ವರೂಪ ತೋರಿಸ್ತಂತೆ, ವಿಶ್ವರೂಪ. ಈಗ ನಾವು ತೋರಿಸಿದ ರೂಪ ನಾನಿನ್ನ ಬಿಡಲಾರೆ. ನನ್ನನ್ನೇ ಮಾಡಿಸ್ತೀರಾ? ನಿಮ್ಮನ್ನ ಅಷ್ಟು ಸುಲಭ ಬಿಟ್ಟು ಹೋಗಲ್ಲ. ನೀನ್ಯಾಕೋ ಸಾಯ್ತ್ಯಾ? ಸೂರ್ಯ ರಾತ್ರಿ ದೆವ್ವ ನನ್ನ ಕನ್ಸಲ್ಲಿ ಬಂದು ನಮ್ಮೂರನ್ನ ಕೆಳಗೆ ಬಿಸಾಕ್ಬಿಡ್ತು ಗುರು. ನಿನ್ ಕನ್ಸಲ್ಲಿ ಬೇರೆ ಏನು ಬೀಳಲ್ವಾ?
ದೇವ ಚಪ್ಪಲಿ ತಗೊಂಡು ನೋಡಿಲಿಲ್ವಾ ಲೋ ಮೊದ್ಲೇ ಎದುರಿದೀವ ಯಾಕೋ ಪದೇ ಪದೇ ಎದುರಿಸ್ತ್ಯಾ ಬೆಳಿಗ್ಗೆ 6 ಗಂಟೆ ಬೇರೆ ಎದ್ದೇಳ್ಬೇಕು ಮಲ್ಕೊಳ ನನ್ ಮಗನೇ ಏನಾಯ್ತು 6 ಗಂಟೆ ಆಯ್ತು. ಬಾಡಿ ಅಯ್ಯೋ ರಾಮ ಬಾಡಿನೇ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಕೆಳಗೆಲ್ಲರೂ ಮಲ್ಕೊಂಡ್ಬಿಡ್ತಾ ಬಾಡಿ ಏನ್ ಕಾರ್ ಕೆಳಗಡೆ ಇರುತ್ತಾ? ಇಲ್ಲ ಇಲ್ಲ ಛೆ, ಛೆ, ಅಯ್ಯೋ ರಾಮ ಲಕ್ಷ್ಮಣ ಬರ ಅಲ್ಲೋಣ. ತಿಪ್ಪೆ ಕಾರಲ್ಲಿ ಹುಡುಕಿದ್ವಿ, ಮನೆಯೆಲ್ಲ ಹುಡುಕಿದ್ವಿ, ಬಾಡಿ ಕಾಣ್ತಿಲ್ವಲ್ಲ, ಎಲ್ಲೋಯ್ತು? ಸತ್ತಿ ಹೆಣ್ಣದ ವಾಸನೆ ಬರ್ತಾ ಇತ್ತು, ನಾಯಿಗೆ ಕಚ್ಕೊಂಡು ಹೋಗ್ಬಿಡ್ತಾ. ಆ ಬಾಡಿನ ನಾಯಿ ಅಯ್ಯೋ ಗುರು, ಅದಲ್ಲ ಗುರು, ಅದಲ್ಲ. ನಂಗೆ ಸಂತೋಷ ಹೆಚ್ಚಾಗ್ಬಿಟ್ಟಿದೆ. ಯಾಕೆ? ಯಾಕೆಂದ್ರೆ ಇನ್ಮೇಲೆ ನಾವು ಆರಾಮಾಗಿ ಗುಂಡಾಕಿ ಆರಾಮಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಕೋಬಹುದಾ? ಇಷ್ಟಕ್ಕೆ ಏಯ್ ಹೊಡಿಬೇಡ ಕಣ, ಒಂದ್ ಕೆಲಸ ಮಾಡಿ, ಈ ಮನೆಯೆಲ್ಲ ಪೆನ ಎಲ್ಲ ಹಾಕಿ ಕ್ಲೀನ್ ಮಾಡಿ. ನೀನು ಏನಂದ? ರಸ್ತೆ ಗುರು ಏ ಮ್ಯಾಚ್ ಬಾಕ್ಸ್ ಕೊಡ, ಬೇಗ ಬೇಗ. ಏ ಹಾಲಲ್ಲ ಹಾಕೋ, ಓದು ಓದು. ಬೇಗ ಹಾಕನು. ತಿಪ್ಪೆ ಎಲ್ಲಾ ಕಡೆ ಮುಗಿತಾ? ಎಲ್ಲ ಮುಗೀತು. ಮತ್ತೆ ಇಲ್ಲಿ ನೀನು ಹೋಗ್ಬಿಟ್ಟು ಬಂದ್ಮೇಲೆ ಹಾಕ್ತೀನಿ. ಮೊದ್ಲು ಒಂದು ಕೆಲಸ ಮಾಡಿ ಬರ್ಲಿ, ಆಮೇಲೆ ಹಾಕುವಂತೆ. ದೇವ್ರಿ, ನಮ್ಗೆ ಈ ಥರ ಕಷ್ಟ ಕೊಡ್ಬೇಡ. ನಾವು ಏನೇ ತಪ್ಪು ಮಾಡಿದ್ರು ಅಡ್ವಾನ್ಸ್ ಆಗಿ ಬಂದು ಕನ್ಸಲ್ಟ್ ಹೇಳ್ಬಿಡು, ನಾವು ತಿದ್ಕೋತೀವಿ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಈ ವ್ಯಕ್ತಿಯ ಬಗ್ಗೆ ಸುಳಿವು ಕೊಟ್ಟವರಿಗೆ 10 ಲಕ್ಷ ಬಹುಮಾನ. ಅಯ್ಯೋ ರಾಮ, ಗಣೇಶ ಎಲ್ಲೋ ಹೋದೆ? ಅಯ್ಯೋ ರಾಮ, ಲಕ್ಷ್ಮಣ ಛೆ. ಅಯ್ಯೋ ರಾಮ, ಅಯ್ಯೋ ರಾಮ, ಅಯ್ಯೋ ರಾಮ, ಪಂಗ ನಾಮ ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಬರ್ಲಿಲ್ವೇ? 10 ಲಕ್ಷ ಮಿಸ್ಸು. ತಾಮ್ರತಲೆ ಬಾಡಿ ಎಲ್ಲಿ ಮಾಯ ಆಯ್ತು? ಎಲ್ಲಿ ಕಳೆದೆಯೋ ಅಲ್ಲೇ ಹುಡುಕು, ಎಲ್ಲಿ ನಡೆವೆಯೋ ಅಲ್ಲೇ ಬದುಕು. ಆಸೆ ಅಲೆಗಳ ಆಟ, ಸೋಲು ಗೆಲುವಿನ ಪಾಠ. ಮಿಸ್ಟರ್ ಎಣ್ಣೆ, ಈ ಹೇಳ್ದಲ್ಲ ಅದನ್ನ ಪ್ಲೀಸ್ ರಿವೈಂಡ್ ಅಂಡ್ ಪ್ಲೇ. ಪ್ಲೇ. ಎಲ್ಲಿ ಕಳೆದೆಯೋ ಅಲ್ಲೇ ಹುಡುಕು, ಎಲ್ಲಿ ನಡೆವೆಯೋ ಅಲ್ಲೇ ಬದುಕು. ನೀನೆಲ್ಲಿ ಕಳ್ಕೊಂಡೆ? ಬಾಟ್ಲಲ್ಲಿ. ವೈನ್ ಸ್ಟೋರ್ಗೆ ಹೋಗ್ಬಿಡ್ಕು. ಥ್ಯಾಂಕ್ ಯು ಗುರು, ಒಳ್ಳೆ ಸಮಯಕ್ಕೆ ನಾವು Right ಹೇಳು. ಬರ್ತೀನಿ. ಇವನೇನ್ ಹೇಳಿದ್ದು? ಗೊತ್ತಿಲ್ಲ ಗುರು. ನಾನ್ ಹೇಳ್ತೀನಿ, ಎಲ್ಲಿ ಕಳೆದೆಯೋ ಅಲ್ಲಿಯೇ ಹುಡುಕು, ಎಲ್ಲಿ ಬಾಡಿ ಎಲ್ಲಿ ಕಳೆದೋಯ್ತು? ಮನೇಲಿ. ಏಯ್, ಎಲ್ಲಿ ಕಳೆದೋಯ್ತು? ಮನೆಯಲ್ಲಿ. ಹಂಗಾದ್ರೆ ಅಲ್ಲೇ ಹುಡ್ಕಣ. ಕರೆಕ್ಟ್. ಎಲ್ಲೋ 10 ಲಕ್ಷ, 10 ಲಕ್ಷ.
ಗಣೇಶ 3333 5th ಕ್ರಾಸ್ 5th ಮೇನ್ ಈಶ್ವರ ಸ್ಟ್ರೀಟ್ ವಿನಾಯಕ ನಗರ.